ಇಷ್ಟು ಕಡಿಮೆ ಬೆಲೆಗೆ ಇಂತಹ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆಯಾ, ಇದು ನಿಜನಾ, ಚೆಕ್ ಮಾಡೇ ಬಿಡೋಣ ಅಂತ ಹೇಳಿ 421 ರೂಪಾಯಿಗೆ ಬ್ಲೂಟೂತ್ ಸ್ಪೀಕರ್, ಅದು ಕೂಡ ವೈರ್ಲೆಸ್ ಸಿಗ್ತಾ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಸೊ ಈ ಪ್ರಾಡಕ್ಟ್ ಅನ್ನ ತರಿಸೇ ಬಿಟ್ಟಿದ್ದೀನಿ. ಪ್ರಾಡಕ್ಟ್ ಕೂಡ ಬಂದಿದೆ, ಸೊ ಡೆಲಿವರ್ ಆಗಿರುವಂತದ್ದು ಮೀಶೋ ಅವ್ರ ಕಡೆಯಿಂದ. ಸೊ ಪ್ಯಾಕೇಜಿಂಗ್ ಎಲ್ಲ ಸೂಪರ್ ಬಾಗ್ ಆಗಿದೆ. ಸೊ ಇವಾಗ ಅನ್ಬಾಕ್ಸ್ ಮಾಡಿ ನೋಡೋಣ, ರಿಯಾಲಿಟಿನಲ್ಲಿ ಹಿಂಗೇನೆ ಇದೆಯಾ ಅಥವಾ ರಿಯಾಲಿಟಿನೇ ಬೇರೆ ಇದೆಯಾ, ಚೆಕ್ ಮಾಡಿ ನೋಡೋಣ ಬನ್ನಿ. ಸೊ ಇವಾಗ ಅನ್ಬಾಕ್ಸಿಂಗ್. ಗೋಲ್ಡನ್ ಕಲರ್ ಸಖತ್ ಇಷ್ಟ ಆಗಿತ್ತು ಈ ಕಲರ್. ಈ ಕಲರ್ ಬಂದ್ರೆ ಒಂದ್ ರೀತಿ ಗೋಲ್ಡನ್ ಶೈನ್ ಇರುವಂತಹ ಅಥವಾ ಬ್ರಾಸ್ ಕಲರ್ ಇತ್ತು ನಾನು ನೋಡಿದ್ದು. ಇದ್ಯಾಕೋ ಬೇರೆ ಕಲರ್ ಬಂದಂಗೆ ಕಾಣಿಸ್ತಾ ಇದೆ. ಬೇರೆ ಕಲರ್ ಆದ್ರೂ ಪರವಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿರ್ಲಿ. ಡೈರೆಕ್ಟ್ ಆಗಿ ಓಪನ್ ಮಾಡಿ ಬಿಡುವ ಪ್ರಾಡಕ್ಟ್. ಬರ್ತಾ ಇದೆ, ತುಂಬಾನೇ ಚೆನ್ನಾಗಿ ಪ್ಯಾಕೇಜ್ ಮಾಡಿ ಕಳಿಸಿದಾರೆ. ಓಕೆ, ಒಂದು ಕೇಬಲ್ ಕೊಟ್ಟಿದ್ದಾರೆ. ಈ ಕೇಬಲ್ ನಾವಂತೂ ಯೂಸ್ ಮಾಡಲ್ಲ, ಯಾಕಂತಂದ್ರೆ ಡೈರೆಕ್ಟ್ ಆಗಿ ಮೊಬೈಲ್ ಚಾರ್ಜರ್ ಇದೆಯಲ್ಲೋ ಅದನ್ನೇ ಯೂಸ್ ಮಾಡೋದು. ಓಕೆ, ಇದನ್ನ ಬಿಟ್ರೆ ಬೇರೇನೂ ಇಲ್ಲ. ಇದನ್ನ ಪಕ್ಕದಲ್ಲಿ ಇಡೋಣ. ಸೊ ಮೇನ್ ಪ್ರಾಡಕ್ಟ್, ಓಹೋ ಸೂಪರ್ ಆಗಿದೆ ಗುರು. ಓಕೆ, ಇಲ್ಲಿ ಬಟನ್ ಎಲ್ಲ ವರ್ಕ್ ಆಗುತ್ತೆ, ಟಕ್ ಟಕ್ ಸೌಂಡ್ ಎಲ್ಲ ಬರ್ತಾ ಇದೆ. ಇದೇನು ರೊಟೇಟ್ ಆಗುತ್ತಾ? ಎಸ್, ರೊಟೇಟ್ ಕೂಡ ಆಗುತ್ತೆ. ಚೆನ್ನಾಗಿದೆ, ಒಂದು ರೀತಿಯಾಗಿ ಲುಕ್, ಒಂದು ರೀತಿಯಾಗಿ ರೆಟ್ರೋ ಫೀಲ್ ಕೊಡ್ತಾ ಇದೆ. ಇದಕ್ಕೆ ಚಾರ್ಜ್ ಮಾಡೋದು, ಗ್ರಿಪ್ ಇದು ನಿಲ್ಲಿಸಿದಾಗ ಗ್ರಿಪ್ ಬರಲಿ ಅಂತ. ಓಕೆ, ವಿ ಬಿಲೀವ್ ಇನ್ ಕ್ವಾಲಿಟಿ. ಓಕೆ, ಸೂಪರ್ ಕ್ವಾಲಿಟಿ. ಪ್ಲಾಸ್ಟಿಕ್ ಇದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಬಿದ್ದ ತಕ್ಷಣ ಏನು ಹೊಡೆದೋಗಲ್ಲ ಪಕ್ಕ, ಅದಂತೂ ಗ್ಯಾರಂಟಿ. ಆಮೇಲೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. USB. ಓಕೆ, ಇದೆ ಮೈಕ್ರೋಫೋನ್. ಇದು ಮೋಸ್ಟ್ಲಿ ಇದು ಏನಂದ್ರೆ GB ಹಾಕ್ಲಿಕ್ಕೆ. ಇದು DC 5 ವೋಲ್ಟ್ ಇದು. ಓಕೆ, ಇಷ್ಟಿದೆ. ಸೊ ಪ್ಲಗ್ ಮಾಡೇ ಬಿಡೋಣ ಅಲ್ವಾ, ಟೈಮ್ ವೇಸ್ಟ್ ಮಾಡೋದು. ಶುರು ಮಾಡೇ ಬಿಡೋಣ. ನಾನು ಆಲ್ರೆಡಿ ಹೇಳಿದ್ದೆ ನಾನು ಮೊಬೈಲ್ ಕೇಬಲನ್ನೇ ಕನೆಕ್ಟ್ ಮಾಡೋದಂತ. ಕನೆಕ್ಟ್ ಮಾಡ್ತೀನಿ. ವೈರ್ಲೆಸ್ ಇದು. ಸೊ ಚಾರ್ಜ್ ಮಾಡುವಾಗಷ್ಟೇ, ಚಾರ್ಜ್ ಆಲ್ರೆಡಿ ಆಗಿರಬಹುದು ಮೋಸ್ಟ್ಲಿ. ಚಾರ್ಜ್ ಆಗೋದೆಲ್ಲ ತೋರಿಸುತ್ತೆ, ಇಲ್ಲ ಆಗ್ತಿದೆ ನೋಡಿ, ರೆಡ್ ಇದೆ. ಸೊ ಪೂರ್ತಿ ಚಾರ್ಜ್ ಆಗಿಲ್ಲ ಅಂತ ಆಯಿತು. ಗ್ರೀನ್ ಬಂದರೆ ಪೂರ್ತಿ ಚಾರ್ಜ್ ಆಗಿದೆ ಅಂತ. ಓಕೆ, ಸದ್ಯ ಸ್ವಲ್ಪ ಚಾರ್ಜ್ ಹಾಕೋಣ. ಹಾಗೆ ಅಷ್ಟರೊಳಗಡೆ ಇದನ್ನು ಕೂಡ ಓಪನ್ ಮಾಡಿಬಿಡೋಣ. ಓಹೋ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಕಂಪ್ಯೂಟರ್ ಪಕ್ಕ ಅಕ್ಕಪಕ್ಕ ಒಂದೊಂದು ಇಟ್ಬಿಟ್ರೆ ಹ್ಯಾಂಗೋ ಕಾಣಿಸುತ್ತೆ, ಮಾತ್ರ ಮಸ್ತ್ ಆಗಿರತ್ತೆ. ಮನೆಯಲ್ಲೂ TV ಇದೆ, ಅದ್ರ ಪಕ್ಕದಲ್ಲಿ ಇಟ್ಟರು ಸೂಪರ್ ಆಗಿ ಕಾಣಿಸುತ್ತೆ. 100% ಸಖತ್ ರೆಟ್ರೋ ಫೀಲ್ ಕೊಡ್ತಾ ಇದೆ ಗುರು. ಇದು ಮಸ್ತಾಗಿದೆ. ಎರಡು ಕನೆಕ್ಟ್ ಮಾಡಿ ನೋಡೋಣ. ಒಂದು ನಿಮಿಷ, ಮೊಬೈಲಿಂದ ಹೆಂಗೆ ಕನೆಕ್ಟ್ ಮಾಡೋದು ಅಂತ ನನಗೂ ಗೊತ್ತಿಲ್ಲ. ಗೊತ್ತಿಲ್ಲದಿರೋ ತಿಳ್ಕೊಳ್ಬೇಕು ತಾನೆ. ಬ್ಲೂಟೂತ್ ಆನ್ ಮಾಡಿದ್ದೀನಿ, ಮೋಸ್ಟ್ಲಿ ಹಿಂಗೆ ಕನೆಕ್ಟ್ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ನೋ ಡಿವೈಸ್ ಅವೈಲೇಬಲ್. ಆನ್ ಮಾಡೋದಿಲ್ಲಿದೆ ಬಟನ್ನು. ಇದಾ? Welcome to MC Music World. Bluetooth mode. ಓ ಮೈ ಗಾಡ್, ಈ ರೇಂಜಿಗೆ ವಾಯ್ಸ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು. ಇದು ಮೋಸ್ಟ್ಲಿ ವಾಯ್ಸ್ ಕಂಟ್ರೋಲ್. ಇದು ನಾನು ಪೂರ್ತಿ ಹೈ ಇಟ್ಬಿಟ್ಟಿದ್ದೀನಿ ಅಂತ ಕಾಣಿಸುತ್ತೆ. ಲೋ ಇಡೋಣ, ಇದನ್ನು ಕೂಡ ಲೋ ಇಡ್ತೀನಿ. ಇವಾಗ ಇದನ್ನು ಆನ್ ಮಾಡ್ತೀನಿ, ನೋಡೋಣ. Welcome to MC Music World. Bluetooth mode. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಗುರು. ಯಾವ ರೇಂಜಿಗೆ ವಾಯ್ಸ್ ಇದೆ ಇದು ಎರಡು. ಇವಾಗ ಮೈಕ್ರೋಫೋನ್ ಏನೋ ಆನ್ ಆಗಿದೆ, ಕನೆಕ್ಟ್ ಮಾಡಬೇಕಲ್ಲ ಇವಾಗ. ರಿಫ್ರೆಶ್ ಬ್ಲೂಟೂತ್ ಮೂಲಕ. ಎಸ್, M209 ಎರಡಿದೆ. ಎರಡಕ್ಕೂ ಕನೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ ನೋಡೋಣ. ಒಂದಕ್ಕೆ ಪೇರಿಂಗ್ ಆಗ್ತಾ ಇದೆ, ಪೇರ್ ಆಯಿತು. ಜಸ್ಟ್ ಯಾವುದಾದ್ರೂ ಒಂದು ಸಾಂಗನ್ನು ಪ್ಲೇ ಮಾಡೋಣ. ನಾನ್ ಕಾಪಿರೈಟ್ ಮ್ಯೂಸಿಕ್. ಓಕೆ, ವೈರಲ್ ಆಗಿರೋ ಸಾಂಗನ್ನೇ ಹಾಕೋಣ. ಯಾಕೆ, ಹೈ ಎಕ್ಸ್ಪೆಕ್ಟೇಷನ್ ಇದೆ ಇವಾಗ. ಹೆಂಗಿದೆ ವಾಯ್ಸ್ ಕ್ವಾಲಿಟಿ? ಸಿಕ್ಕಾಪಟ್ಟೆ ಕ್ರೇಜ್ ಇದೆ ವಾಯ್ಸ್ ಮಾತ್ರ. ಸಿಕ್ಕಾಪಟ್ಟೆ ದೊಡ್ಡದಾಗಿ ಬರ್ತದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಇನ್ನೂ ಅರ್ಧ ಇಟ್ಟಿದ್ದೀನಿ ಅಷ್ಟೇ, ಆವಾಗಲೇ ಈ ರೇಂಜ್ ವಾಯ್ಸ್ ಇದೆ. ಕ್ರೇಜ್ ಇದೆ ವಾಯ್ಸ್ ಮಾತ್ರ.
ದೂಸರ ಮಾತೇ ಇಲ್ಲ, ಬೈ ಮಾಡಿ ಅಷ್ಟೇ. 421 ರೂಪಾಯಿಗೆ ವರ್ತ್ ಪ್ರಾಡಕ್ಟು, ಬೈ ಮಾಡಿ ಅಷ್ಟೇ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್, ಕಾಮೆಂಟ್ ಬಾಕ್ಸಲ್ಲಿದೆ. ಸೌಂಡ್ ಕೇಳಿ ನಾನಂತೂ ಕ್ರೇಜಿ ಆಗಿಬಿಟ್ಟಿದ್ದೀನಿ. ಬೈ ಮಾಡೋದೇ ನೀವು ಇದು. ಆ ರೇಂಜಿಗಿದೆ ಪ್ರಾಡಕ್ಟು. ಬೈ ಮಾಡಲೇಬೇಕು, ಮಾಡೇ ಮಾಡ್ತೀರಾ. ಇದನ್ನ ಬೈ ಮಾಡಿದ್ರೆ ಮಾತ್ರ 100% ರಿಗ್ರೆಟ್ ಮಾಡಲ್ಲ. ಆ ರೇಂಜಿಗಿದೆ. ಒಂದೇ ಸ್ಪೀಕರ್ ನಾನು ಯೂಸ್ ಮಾಡಿದ್ದು, ಆಗ್ಲೇ ಈ ರೇಂಜಿಗೆ ಸೌಂಡ್ ಬರ್ತಾ ಇದೆ. 2 ಸ್ಪೀಕರನ್ನು ಅಕಸ್ಮಾತ್ ನಾನು ಕನೆಕ್ಟ್ ಮಾಡಿ ಸೌಂಡ್ ಪ್ಲೇ ಮಾಡಿದ್ರೆ ಕೇಳಲಿಕ್ಕೆ ಆಗಲ್ಲ. ಆ ರೇಂಜಿಗಿದೆ ವಾಯ್ಸು. ಕ್ರೇಜಿ ಗುರು, ಕ್ರೇಜಿ, ನೋ ವರ್ಡ್ಸ್. ಬೈ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಾಮೆಂಟ್ ಮಾಡಿದ್ರೆ ಸಾಕು. ಆ ಲಿಂಕ್ ಅಂತ ಅಥವಾ ಮೈಕ್ ಏನ್ ಬೇಕಿದ್ರು ಕಾಮೆಂಟ್ ಮಾಡಿ. ಲಿಂಕ್ ಅಂತ ಕಾಮೆಂಟ್ ಮಾಡಿ ಅಥವಾ ಸ್ಪೀಕರ್ ಅಂತ ಕಾಮೆಂಟ್ ಮಾಡಿ, ಏನಾದ್ರೂ ಕಾಮೆಂಟ್ ಮಾಡಿ. ಇದರ ಲಿಂಕ್ ಅನ್ನ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಮಾತ್ರ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಕಾಮೆಂಟ್ ಬಾಕ್ಸ್, ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಚೆಕ್ ಮಾಡಿ. ಥ್ಯಾಂಕ್ ಯು.